ಈಗ ನಮ್ಮ ತಂಗಿಯರ ಊರಿಗೆ ಹೋಗ್ತಾ ಇದ್ದೀವಿ, ಸಂತೆ ಬಿದ್ನೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇವಾಗ ಜಾತ್ರೆ ಇದೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಬನ್ನಿ ಜಾತ್ರೆ ನೋಡೋಣ. ನಮ್ಮೂರು ಜಾತ್ರೆ ಅಂತೂ ವೀಡಿಯೋ ಸರಿಯಾಗಿ ಮಾಡ್ಕೊಂಡಿಲ್ಲ. ಎಲ್ಲಿಗೆ ಹೋಗ್ತಿದ್ದೆ ಧ್ರುವ? ಹಾಂ, ಇಲ್ಲಿ ನೋಡಿಲಿ ಬಾ. ಎಲ್ಲಿಗೆ ಹೋಗ್ತಿದ್ಯಾ? ಜಾತ್ರೆಗೆ ಹೋಗ್ತಿದ್ಯಾ? ಯಾವ ಜಾತ್ರೆ? ಸಂತೆ ಬಿದ್ನೂರು, ಚಿಕ್ಕಪ್ಪ ಅವರೂರು. ಜಾತ್ರೆಗೆ ಹೋಗ್ತಾ ಇದ್ವಿ. ಬನ್ನಿ, ಆನ್ ದ ವೇ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗೋಣ. ಹಾಗೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ನಮಸ್ಕಾರಗಳು. ಈ ಕಾರಲ್ಲೆಲ್ಲ ಹೋಗ್ತಾ ಇದ್ದೀವಿ, ನಮ್ಮ ತಂಗಿಯರ ಊರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ಅವರು ಕೂಡ ನೆನೆ ಎಲ್ಲ ಬಂದಿದ್ರು. ಇನ್ನು ಒಂದು ದಿನ ಅಷ್ಟೇ ಗ್ಯಾಪ್ ಇದ್ದಿತ್ತು, ನಮ್ಮೂರ ಜಾತ್ರೆಗೂ ಅವ್ರ ಜಾತ್ರೆಗೂ. ಹಾಗಾಗಿ ಅಲ್ಲೂ ಕೂಡ ಹೋಗ್ಬಿಟ್ಟು ಇನ್ನು ಡೈರೆಕ್ಟ್ ಇವತ್ತಿನ ದಿವಸನೇ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ಈ ಡ್ರೆಸ್ ಅಂತೂ ಹಾಕೋಬಿಟ್ಟು ಶೆಕೆ ಅಂದರೆ ಶೆಕೆ, ಆದರೆ ನಾನು ಯಾವುದೂ ಡ್ರೆಸ್ಸಸ್ ತಂದಿರಲಿಲ್ಲ, ಹಾಗಾಗಿ ಇದನ್ನೇ ಹಾಕ್ಕೊಂಡಿದ್ದಾಯಿತು. ತುಂಬ ಅಂದರೆ ತುಂಬ ಬಿಸಿಲಿತ್ತು, ಹೆವಿ ಬಿಸಿಲು. ಆಂಧ್ರ ಅಂತೂ, ಇದು ಆಂಧ್ರ ಸಂತೆ ಬಿದ್ನೂರು. ಇನ್ನು ನಮ್ಮೂರಿಂದ 10 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದ್ರೂ ಹೆವಿ ಬಿಸಿಲಿದೆ. ಇವಾಗಂತೂ ಆಂಧ್ರದಲ್ಲೆಲ್ಲ ಇನ್ನೂ ಜಾಸ್ತಿ ಬಿಸಿಲಿರುತ್ತೆ. ನಾವು ಹೋಗ್ತಾನೆ ಶಾಪಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡ್ತಾಯಿದ್ದಾರೆ. ನಮ್ಮ ಅಮ್ಮವರು ನಮ್ಮ ಮಕ್ಕಳೆಲ್ಲ ಟವಲ್ ಹಾಕ್ಕೊಬಿಟ್ಟಿದ್ದಾರೆ, ಹೆವಿ ಬಿಸಿಲು ಅಂತ ಹೇಳಿಬಿಟ್ಟು. ಮಕ್ಳಿಗಂತೂ ಜಾತ್ರೆ ಕರ್ಕೊಂಡು ಹೋಗ್ಬಿಟ್ರೆ ಅದು ತಗೋಬೇಕು ಇದು ತಗೋಬೇಕು ಅಂತ ಅನಿಸ್ತಾ ಇರುತ್ತೆ. ಇನ್ನು ಹೆಣ್ಮಕ್ಳಿಗೆ ಆಗುತ್ತಾ, ಇನ್ನು ಆ ಸರ ಈ ಸರ ಎಲ್ಲ ನೋಡ್ಬೇಕಾದ್ರೆ ಅನಿಸುತ್ತೆ. ಬಟ್ ನಾನೇನು ತೊಗೊಳೋದಕ್ಕೆ ಹೋಗೋಲ್ಲ, ಯಾಕಂದರೆ ನಮ್ಮ ಅತ್ತೆ ಮನೆಯಲ್ಲಿ ಇವೆಲ್ಲ ಹುಮ್ಮಗಳೆಲ್ಲ ಹಾಕೋಂಗಿಲ್ಲ, ಅವ್ರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ತೊಗೊಳೋದೇ ಬಿಟ್ಬಿಟ್ಟೆ, ಎಲ್ಲ ತೊಗೊಳಲ್ಲ ಜಾಸ್ತಿ. ಅದನ್ನೋ ಒಂದು ಮದುವೆ ಫಂಕ್ಷನ್ಸ್ ಇದ್ದರೆ ಮಾತ್ರ ಹುಮ್ಮಗಳೆಲ್ಲ ಎತ್ಕೊಂಡಿರ್ತೀನಿ, ಅದು ಕೂಡ ಆನ್ಲೈನ್ ಇವಾಗೆಲ್ಲ. ಇನ್ನು ಶಾಪಿಂಗ್ ಎಲ್ಲ ಮಾಡ್ಕೊಂಡು, ಇನ್ನು ದೇವ್ರದ್ದು ತೇರಿತ್ತು, ಹಾಗಾಗಿ ಎಲ್ಲ ನೋಡೋಣ ಅಂತ ಹೇಳಿಬಿಟ್ಟು ನಿಂತ್ಕೊಂಡಿದ್ದೀವಿ. ಇನ್ನು ದೇವಸ್ಥಾನದೊಳಗಡೆ ಎಲ್ಲ ಹೋಗಿಬಿಟ್ಟು ಪ್ರದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ನಮ್ಮ ಅತ್ತೆ ಕೂಡ ಪ್ರಸಾದ ಹೋಗಿ ಇಸ್ಕೊಬಂದರು, ಯಾವ ಮೈದಲ್ಲಿ ಹೋದರೂ ಗೊತ್ತಾಗಿಲ್ಲ. ಒಳಗಡೆ ಹೋಗಿಬಿಟ್ಟು ನಮ್ಮ ಅತ್ತೆನೂ ನಮ್ಮ ಅಜ್ಜಿ ಎಲ್ಲ ಹೋಗ್ಬಿಟ್ಟು ಪ್ರಸಾದ ತೊಗೊಬಂದು ಕೊಟ್ಟರು, ನಾವು ಕೂಡ ತಿಂದುಬಿಟ್ಟು. ಇನ್ನು ನಮ್ಮ ತಂಗಿಯವರು ಗಂಡ ಇದ್ದಾರಲ್ಲ, ಅವರು ಇಲ್ಲಿ ನಿಂತ್ಕೊಂಡ್ರೆ ನೋಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವ್ರ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋದರು. ಅಲ್ಲಿಂದ ನೋಡಿದ್ರೆ ಕ್ಲಿಯರಾಗಿ ಕಾಣಿಸುತ್ತೆ, ಯಾಕಂದರೆ ಜನ ಜಾಸ್ತಿ ಇದ್ದರು. ಮಾಡಿ ಮೇಲಿಂದ ನೋಡಿದ್ರೆ ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಅವ್ರ ಫ್ರೆಂಡ್ ಮನೆಗೆ ಬಿಟ್ಬಿಟ್ಟು ಹೋದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ವರ್ಷ ನಡೆಯುತ್ತಂತೆ ಸಂತೆ ಬಿದ್ನೂರಲ್ಲಿ ಜಾತ್ರೆ. ತುಂಬ ಚೆನ್ನಾಗಿದೆ ಜಾತ್ರೆ. ತೇರಂತೂ ಮಸ್ತಿತ್ತು ಅಂತ ಹೇಳ್ಬೋದು. ಎಷ್ಟು ಹೈಟ್ ಅಂತ ನೋಡಿ ನೀವೇ ಕೂಡ ಮುಂದೆ ತೋರಿಸ್ತಾರೆ. ಅಲ್ಲೇ ಇಡೋದು ಅಮ್ಮ, ಇಲ್ಲಿ ಬರ್ರ ಅಂದ್ರೆ ಅಲ್ಲೋಗಿ ನೋಡ್ತಾರೆ ಇವರು. ಇನ್ನು ತೇರು ಬರೋದಕ್ಕಿಂತ ಮುಂಚೆಗೆ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೆರವಣಿಗೆಗೆ. ಇನ್ನು ಇಲ್ಲಿ ಬರುತ್ತಿರೋ ಅವಾಗ ಈಸಿಯಾಗಿ ಎಸಿಬೋದು. ನಂದು ನಾನು ಎಸಿಲಿಲ್ಲ. ಏ ಬಾರ ಆಗಲ್ಲ.
ನೋಡ್ಬೋದು ಎಷ್ಟು ಜನ ಸಾಗರ ಸೇರಿದ್ದಾರೆ ಅಂತ ಹೇಳಿಬಿಟ್ಟು. ಇವಾಗ ತೇರನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಎತ್ತರವಾದ ತೇರು ಅಂತಲೇ ಹೇಳ್ಬೋದು. ದೇವಸ್ಥಾನ ಅಲ್ಲಿ ಕಾಣ್ತಿದ್ದಲ್ಲ, ಅದೇ ದೇವಸ್ಥಾನ, ಅಲ್ಲಿಗನ ಕರ್ಕೊಂಡು ಹೋಗ್ತಾರೆ ತೇರನ್ನ. ಈಗ ಎಷ್ಟು ಹೈಟಲ್ಲಿ ಇದೆ ಅಂತ ನೋಡ್ಬೋದು. ಇವಾಗ ನೀವು ಲೈಟ್ ಕಂಬದಕ್ಕಿಂತ ಹೈಟಾಗಿ ಇದೆ ತೇರು ಬಂದು. ಪ್ರತಿ ವರ್ಷವೂ ಇನ್ನೂ ತುಂಬ ಹೈಟ್ ಮಾಡ್ತಿದ್ದಾರಂತೆ. ಈ ಸರಿ ಇನ್ನೂ ಕಡಿಮೆ ಮಾಡಿದ್ದಾರೆ ಹೈಟು. ನೋಡ್ಬೋದು ಎಷ್ಟು ಹೈಟ್ ಕಾಣ್ತಿದೆ ಅಂತ ಹೇಳಿಬಿಟ್ಟು. ಈ ತೇರನ್ನ ನೋಡೋದಕ್ಕೆ ಎಲ್ಲೆಲ್ಲಿಂದನೂ ಬರ್ತಾರೆ ಗೊತ್ತಾ. ತುಂಬ ಚೆನ್ನಾಗಿತ್ತು ಜಾತ್ರೆ ಮಾತ್ರ. ಇನ್ನು ಬೆಳಗ್ಗೆ ಎಲ್ಲ ಆರತಿಗಳೆಲ್ಲ ಇದ್ವು. ಹನುಮಾನ್ ಟೆಂಪಲ್ಗೆ ಆರತಿಗಳೆಲ್ಲ ಎತ್ಕೊಂಡು ಹೋದ್ರು. ಇವಾಗ ತೇರು ನಡೀತಾ ಇದೆ ನೋಡ್ಬೋದು. ಜನ ಎಲ್ಲ ಇವಾಗ ಹಿಂದೆಯಿಂದನೂ ಅಷ್ಟೇ ನೂಗ್ತಾ ಇದ್ದಾರೆ, ಮುಂದೆಯಿಂದ ಎಳಿತಾ ಇದ್ದಾರೆ. ನಮ್ಮ ಮೇಲ್ಗಡೆ ಎಲ್ಲ ನಿಂತ್ಕೊಂಡು ಮಕ್ಕಳು ಎಲ್ಲರೂ ನೋಡ್ತಾ ಇದ್ದಾರೆ. ನಮಗೂ ನಾವು ಊರಿಗೆ ಹೋಗೋಕ್ಕೆ ಟೈಮ್ ಆಯಿತು. ನಮ್ಮ ಕಾರ್ ಡೋರ್ ಬೇರೆ ಲಾಕ್ ಆಗ್ತಾ ಇರಲಿಲ್ಲ, ಹಾಗಾಗಿ ಅದು ಕೂಡ ಸರಿ ಮಾಡಿಸ್ಕೊಂಡು ಹೋಗಬೇಕಿತ್ತು ಮುಂದೆ ಡೋರು. ಹಾಗಾಗಿ ಬೇಗನೆ ಹೊರಟ್ವಿ. ಇನ್ನು ನಮ್ಮ ತಂಗಿ ಎಲ್ಲ ಮನೆಗೆ ಬಂದಿಲ್ಲ ಅಂತ ಬೈತಾ ಇದ್ದು. ಇನ್ನು ನಾವು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆಗೆ ಡ್ರಾಪ್ ಮಾಡಿಬಿಟ್ಟು ಹೋಗೋಣ, ಚಂದನದುರ್ಗ ಹೋಗ್ಬಿಟ್ಟು ಅಲ್ಲಿ ಲಗೇಜ್ ಎಲ್ಲ ಎತ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ನಾವು ಕೂಡ ನೋಡ್ಬೋದು ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಸಂತೆ ರೋಡೆಲ್ಲ. ಇನ್ನು ನಾವು ಮನೆಗೆ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇನ್ನು ಹೋಗೋಣ ಅಂತ ಹೇಳಿಬಿಟ್ಟು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇನ್ನು ಲಗೇಜ್ ಎಲ್ಲ ಇಟ್ಕೊಂಡ್ವಿ. ಹೋಗ್ತಾನು ಕಾರ್ ಫಿಲ್ ಆಗಿತ್ತು ಲೆಗೇಜು, ಬರ್ತಾನು ಫಿಲ್ ಆಗೋಗಿದೆ. ಇನ್ನು ಹರ್ವಿ ತೊಗೊಳೋಣ ಅಂತ ಬಂದ್ವಿ. ಲಾಸ್ಟ್ ಟೈಮ್ ನೋಡಿದ ಹರ್ವಿ ಬೇರೆ, ಇವಾಗ ನೋಡ್ತಾ ಇರೋದು ಹರ್ವಿ ಬೇರೆ ನಾವು. ಯಾಕಂದರೆ ಅದಕ್ಕಿಂತ ಸ್ವಲ್ಪ ₹100 ಕಾಸ್ಟ್ ಜಾಸ್ತಿ ಆಗುತ್ತೆ ಇದು. ಅದಕ್ಕೆ ಒಂದು ನೀರು ಕ್ವಾಂಟಿಟಿ ಜಾಸ್ತಿ ಹಿಡಿಯುತ್ತಲ್ಲ ಅಂತ ಹೇಳಿಬಿಟ್ಟು ಇದನ್ನೇ ತೊಗೊತಾ ಇದ್ದೀವಿ. ಇನ್ನು ಡಿಸೈನ್ ಇರೋದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದೇ ಹರ್ವಿ ತೊಗೊಂಡ್ವಿ. ಇನ್ನು ಅದಕ್ಕೆ ಕ್ಯಾಪು. ಇನ್ನು ನಾನು ಮುದ್ದೆ ಮಾಡೋದಕ್ಕೆ ನನಗೆ ಇನ್ನೂ ಹರ್ವಿಯಲ್ಲೆಲ್ಲ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ, ಹಾಗಾಗಿ ಕಲ್ತ್ಕೊಳಕ್ಕೆ ಅಂತ ಹರ್ವಿ ಕೇಳಿದೆ. ಇನ್ನು ಪಾತ್ರೆನೇ ಕುಡ್ತಾ ಇರ್ತೀನಿ. ಇನ್ನು ಹರ್ವಿ ಮುರಿದೋಗುತ್ತೆ ಒಡೆದೋಗುತ್ತೆ ಅಂತ ಹೇಳಿಬಿಟ್ಟು ಕೊಡಿಸ್ಲೇ ಇಲ್ಲ. ಬೇಜಾರಾಗೋಯ್ತು ಅದೊಂದು. ಯಾಕಂದರೆ ಕಲಿಬೇಕಾದ್ರೆ ಹೋಗುತ್ತೆ, ಕಲಿಬೇಕು. ಆಮೇಲೆ ನಮಗೇ ಪೇಷನ್ಸ್ ಬರುತ್ತೆ, ಕಲ್ತ್ಕೊತೀವಿ ನಿಧಾನಕ್ಕೆ. ರೊಟೇಟ್ ಎಲ್ಲ ಮಾಡೋದು, ಮುದ್ದೆ ಎಲ್ಲ ಮಾಡೋದು, ಅದಕ್ಕೂ ಸ್ವಲ್ಪ ಕಲಿಯೋದಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಕೇಳಿದ್ರೆ ಕೊಡಿಸ್ಲಿಲ್ಲ. ಬೇಡ ಇವಾಗ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಹರ್ವಿ ಮಾತ್ರ ತೊಗೊಂಡ್ವಿ. ಇನ್ನು ಹರ್ವಿ ತೊಗೊಂಡು ನಾವು ಕೂಡ ಹೊರಟ್ವಿ. ಎಲ್ಲೂ ಕೂಡ ಸಿಕ್ಕಲಿಲ್ಲ ಕಾರ್ಡೋರ್ ಸರಿ ಮಾಡಿಸೋದಕ್ಕೆ. ಇನ್ನು ಹಾಗೇ ಮನೆಗೆ ಬಂದಿದ್ದಾಯಿತು. ಇನ್ನು ಎಲ್ಲರೂ ರೋಡಾಗಿ ಹೋಗೋರೆಲ್ಲ ಹೇಳ್ತಿದ್ರು ಕಾರ್ಡೋರ್ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಕಟ್ಟಿದ್ವಿ. ಹೊರಗಡೆ ಇವಾಗ ಹಂಸ ಎಲ್ಲ ಬಂದಾಗ ಡೋರ್ ಸ್ವಲ್ಪ ಆದರೂ ಓಪನ್ ಆಗುತ್ತಲ್ಲ, ಶೇಕ್ ಆಗುತ್ತಲ್ಲ ಡೋರು. ಹಾಗಾಗಿ ನಾವು ಮುಂದೆ ಸೀಟ್ ಧ್ರುವನ್ ಮಾತ್ರ ಕೂತ್ಕೊಂಡಿದ್ದ. ಡೋರೆಲ್ಲ ಲಾಕ್ ಆಗಿತ್ತು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಇನ್ನು ಡೋರ್ ಹಾಗೆ ಬೀಳ್ತಾ ಇಲ್ಲ ಅಂದರೆ ಇನ್ನು ಜಾತ್ರೆ ದಿವಸ ಡೋರು ಮಕ್ಕಳು ಯಾರೋ ಜೋರಾಗಿ ಎಳೆದ್ಬಿಟ್ಟಿದ್ದಾರೆ ಫೋರ್ಸಾಗಿ. ಅದು ಲಾಕ್ ಬಿಚ್ಕೊಂಡಿದೆ, ಲಾಕ್ ಆಗ್ತಾಯಿಲ್ಲ. ಹಾಗಾಗಿ ಡೋರ್ ನಾವೇ ಲಾಕ್ ಮಾಡಿಕೊಂಡು ಹಿಂಗೆ ಕಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ. ಯಾಕಂದರೆ ಇಲ್ಲಿ ಸಿಗೋದಿಲ್ಲ, ಎಲ್ಲೂ ಕೂಡ ಕೇಳಿದ್ವಿ, ಅದು ಎಲ್ಲೂ ಕೂಡ ಸರಿ ಮಾಡಲ್ಲ ಅಂತ ಹೇಳಿದ್ರು. ಇನ್ನು ಅದಕ್ಕೂ ಫೈನಲಿ ಹಾಗೇ ಹೊರಡ್ತಾ ಇದ್ದೀವಿ. ನಾವು ಹೋಗ್ತಾ ಅಂದವೇ ನೋಡ್ಬೋದು ಎಷ್ಟು ಮಳೆ ಬಂದಿದೆ ಅಂತ. ನಮ್ಮ ಟೈರೆಲ್ಲ ಮುಳುಗ್ತಾ ಇತ್ತು. ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ಇನ್ನು ಊರ ಕಡೆ ಎಲ್ಲ ಅಷ್ಟಿರಲಿಲ್ಲ ಮಳೆ ಎಲ್ಲ. ಇನ್ನು ನಮ್ಮ ಕಾರೆಲ್ಲ ಲಗೇಜ್ ಫಿಲ್ ಆಗಿತ್ತು, ಮುಂದೆನೂ ಅಷ್ಟೇ, ಹಿಂದೆನೂ ಡಿಕ್ಕಿಯಲ್ಲಿ ಫುಲ್ಲು ಕ್ಲೋಸ್ ಆಗೋಗಿತ್ತು. ಫುಲ್ಲು ಅರ್ವಿ ಎಲ್ಲ ರೊಗ್ಗೊಡ್ಸ್ಬಿಟ್ಟು ತೊಗೊಂಬಂದ್ವಿ. ಇನ್ನು ಹೊಡೆದೋಗುತ್ತೆ ಅಂತ ಹೇಳಿಬಿಟ್ಟು ನೋಡ್ಬೋದು ರೋಡೆಲ್ಲ ಎಷ್ಟು ನೀರು ಹರಿತಾ ಇದೆ ಅಂತ ಹೇಳಿಬಿಟ್ಟು. ಟೈರ್ ಮುಳುಗ್ತಾ ಇದೆ, ಅಷ್ಟು ನೀರು ಬರ್ತಾ ಇದೆ. ನಮಗಂತೂ ತುಂಬಾ ಹೊಟ್ಟೆ ಹಸ್ಕೊಬಿಟ್ಟಿದ್ವಿ. ಆಲ್ಮೋಸ್ಟ್ ಇವಾಗ 9 ಗಂಟೆ ಆಗಿತ್ತು. ನಾವು ಬಿಟ್ಟಿದ್ದು 5 ಗಂಟೆ ಆಗೋಗಿತ್ತು. ಇನ್ನು ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲೆಲ್ಲ ಜೋಡಿಸ್ಕೊಂಡು ಬಿಡೋಷ್ಟೊತ್ತಿಗೆ 5 ಗಂಟೆ ಆಗೋಗಿತ್ತು. ಇನ್ನು ಹೊಟ್ಟೆ ಎಲ್ಲ ಅಲ್ಲಿ ತಿಂದಿದ್ದು ಕೂಡ ಖಾಲಿ ಆಗೋಗಿತ್ತು. ನಮ್ಮ ತಂಗಿಯವ್ರ ಮನೆಗೆ ಊಟ ಎಲ್ಲ ಮಾಡಿದ್ದು ಖಾಲಿ ಆಗೋಗಿತ್ತು. ಹೊಟ್ಟೆ ಎಲ್ಲ ತುಂಬ ಹಸಿತಾ ಇತ್ತು. ಮಕ್ಕಳು ಹೊಟ್ಟೆ ಹಸು ಅಂತಿದ್ರು. ಹಾಗಾಗಿ ನಾ ಮನೆಗೆ ಹೋಗಿ ಮಾಡೋಷ್ಟಂತೂ ಎನರ್ಜಿ ಇಲ್ಲ, ತುಂಬಾ ಸುಸ್ತಾಗೋಗಿತ್ತು. ನಾವು ಕೂಡ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂತಾನೆ ತಗೊಬಂದಿದ್ವಲ್ಲ ಐಟಮ್ ಎಲ್ಲ, ಇದನ್ನೆಲ್ಲ ಡಿಸ್ಮ್ಯಾಚ್ ಮಾಡೋದೇ ತಲೆನೋವು. ಎಲ್ಲ ಅದರದೇ ಆದ ಜಾಗಕ್ಕೆ ಸೇರಿಸೋದೇ ತಲೆನೋವು. ಇನ್ನು ಮಕ್ಕಳು ಕೂಡ ಜಾತ್ರೆ ತಗೊಬಂದಿದ್ವಲ್ಲ, ಅದರಲ್ಲಿ ಆಟ ಸಾಮಾನಲ್ಲಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವತ್ತೇ ಎಲ್ಲ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕಂದ್ರೆ ಕಮೆಂಟ್ ಮಾಡಿ.